ಬ್ರೊಕೊಲಿ ಮಾರ್ಕೆಟ್ನಾಗ ಬಾಳ ಸರ್ತಿ ನೋಡ್ತಿದ್ದೆ. ಇದನ್ನ ಹೆಂಗ್ ಮಾಡೋದು ಅಂತ ಹೇಳಿ ವಿಚಾರ ಬರಾಕತ್ತಿತ್ತು. ಸೊ ಹಾಗಾಗಿ ತಲಿ ಕೆಟ್ಟ ಬ್ರೊಕೊಲಿ ಮತ್ತೆ ಮಶ್ರೂಮ್ ಅನ್ನ ತಗೊಂಡ್ಬಂದಿನಿ. ಇವತ್ತು ಇವ್ ಎರಡನ್ನ ಕಾಂಬಿನೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಫಟಾಫಟ್ ಬರ್ರಿ. ಫಸ್ಟ್ ಗೆ ಬ್ರೊಕೊಲಿ ಕಟಿಂಗ್ ಮೆಥಡ್ ನೋಡ್ರಿ. ಪೀಸಸ್ ಇಷ್ಟು ದೊಡ್ಡ ದೊಡ್ಡನ ಉಳಿಸ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿನಿ. ನೀರು ಸಹಿತ ಕಾದಿದೆ. ಇದರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್, ಅದು ಚೆನ್ನಾಗಿ ಬೇಯಬೇಕು. ಬಹಳ ಜನ ಮಶ್ರೂಮ್ ಅಂತ ತಗೊಂಡ್ಬರ್ತಾರ, ಬಟ್ ಮಶ್ರೂಮ್ ಕ್ಲೀನ್ ಮಾಡೋದು ಹೆಂಗಂತ ಗೊತ್ತಿರಂಗಿಲ್ಲ. ಇದ್ರ ಮೇಲ್ಗಡೆ ಒಂದು ಥಿನ್ ಲೇಯರ್ ಪ್ರೆಸೆಂಟ್ ಇರ್ತದೆ. ಎಸ್, ಇದು ಕ್ಲೀನ್ ಮಾಡೋದು ದೊಡ್ಡ ಚಾಲೆಂಜಿಂಗ್. ಇದು ಇದನ್ನ ಕಟ್ ಮಾಡೋದು ಹೆಂಗಂತಂದ್ರೆ, ನೀವು ತಿನ್ಬೇಕಾದ್ರೆ ತಿನ್ ತಗೋಬಹುದು, ಇಲ್ಲ ಸ್ವಲ್ಪ ಥಿಕ್ ಮಾಡ್ಕೊಳ್ಳಿ. ಮತ್ತೆ ಬಹಳ ತಿನ್ನನ್ನು ಕೂಡ ಬೇಡ, ಯಾಕಂದ್ರೆ ಒಡೆಯುವಂತ ಚಾನ್ಸಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಬ್ರೊಕೊಲಿ ಈಗ ಚೆನ್ನಾಗಿ ಬಂದ್ಬಿಟ್ಟಿದೆ. ಹೆಚ್ಚಿಗೆ ಕುದಿಸ್ಬೇಡ್ರಿ. ಇದನ್ನ ಹೆಚ್ಚಿಗೆ ಕುದಿಸಿದ್ರಂದ್ರೆ ಇದಾಗಲ್ಲ, ವೆರಿ ಸಾಫ್ಟ್ ಆಗಿರ್ತದೆ. ಇದನ್ನು ತೆಗೆದು ಬಿಡ್ರಿ. ಇದಕ್ಕೆ ಆಯಿಲ್ ಕೂಡ ಹಾಕ್ಬೋದು, ಆದ್ರೆ ನಾನು ಬಟರ್ ಯೂಸ್ ಮಾಡೋದು. ಇದು ನಿಮಗೆ ಡಿಮಾರ್ಟ್ ಅಲ್ಲಿ ಇಲ್ಲ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಇಂಥವು ಸಣ್ಣ ಸಣ್ಣ ಕ್ಯೂಬ್ಸ್ ಗಳು ಇರ್ತಾವ ನೋಡ್ರಿ, ಇಂಥವು ಮರಿ. ಇದನ್ನ ಒಂದು ನೀವು ಇದನ್ನ ಈ ರೀತಿ ಓಪನ್ ಮಾಡಿದ್ರ ಅಂತಂದ್ರೆ ಒಳಗಡೆ ಎಷ್ಟು ಪೀಸ್ ಇರುತ್ತೆ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಇಲ್ಲಿ ಕಟ್ ಮಾಡಿ ಒಂದು ಹಾಕ್ಬಿಡ್ತೀನಿ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಸ್, ಹಸಿ ಮೆಣಸಿನಕಾಯಿ, ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಡ್ರಿ. ಅದರ ಲೇಯರ್ ಲೇಯರ್ ಪದರನ ತೆಗೆದು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಚಾಪ್ಡ್ ಮಾಡಿ ಇಟ್ಕೊಂಡಿರ್ಬೇಕು, ಜಜ್ಜುವಂಗಿಲ್ಲ. ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಬೇಯಬೇಕು. ನಂತರ ಈರುಳ್ಳಿ ಚೆನ್ನಾಗಿ ತಿರುವಿ, ನಂತರ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಹಬ್ಬ, ಘಮ್ ಅಂತ ಸ್ಮೆಲ್ ಬರುತ್ತೆ. ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ. ಯಾಕಂದರೆ ನಾವು ತಿನ್ನುವಾಗ ಬಾಯಲ್ಲಿ ಕಚ್ ಅಂತ ಅನ್ನಿಸ್ಬೇಕು. ಸೊ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಚಾಪ್ಡಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಆ ಕಡೆ ಮಶ್ರೂಮ್ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ಟಿದೆ. ಇದನ್ನು ಒಂದು ಯಾವುದಾದ್ರೂ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋಬೇಕು. ನಂತರ ಇದಕ್ಕೆ ಬ್ರೊಕೊಲಿ ಹಾಕಿ ಚೆನ್ನಾಗಿ ಬೇಯಿಸಿದ ನಂತರ ಈ ಒಂದು ಮಶ್ರೂಮನ್ನು ಹಾಕಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಪೆಪ್ಪರ್ ಪೌಡರ್ನ ಯೂಸ್ ಮಾಡಬೇಕು. ಯಾವುದೇ ಕಾಲಕ್ಕೂ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ರಿ. ಅದನ್ನು ಚೆನ್ನಾಗಿ ಬೇಯಬೇಕು ಒಂದು ಸ್ವಲ್ಪ. ಆಮೇಲೆ ಸೋಯಾ ಸಾಸು ಒಂಚೂರು ಹಾಕಿ, ಭಾಳೇನು ಬೇಡ. ನಂತರ ವಿನೇಗರ್ ಒಂದು ಸ್ವಲ್ಪ ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ತಿರುಗಬೇಕು. ಅದು ಒಳಗಡೆ ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕಾದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ನಂತರ ಕಾರ್ನ್ ಫ್ಲೋರ್ ಹಿಟ್ಟನ್ನು ಕಲಿಸ್ಬೇಕು. ಇದು ಯಾವ ಹಿಟ್ಟು ಕಲಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಕಾರ್ನ್ ಫ್ಲೋರ್ ಹಿಟ್ಟಿದು. ಇದನ್ನು ಅದರಲ್ಲಿ ಹಾಕಿ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುವಿದ ನಂತರ ಈ ಎಲ್ಲ ಪದಾರ್ಥ ಮಿಕ್ಸ್ ಆಗಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ ಒಂದು ಚೂರು ಬೇಯಿಸ್ಬೇಕು. ಯಾಕಂದರೆ ಮಸಾಲ ಎಲ್ಲವೂ ಆ ಒಂದು ಇಂಗ್ರೀಡಿಯೆಂಟ್ ಅದು ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಈಗ ನಮ್ಮದು ಬ್ರೊಕೊಲಿ ರೆಡಿ ಆಯಿತು. ಮಶ್ರೂಮ್ ಬ್ರೊಕೊಲಿ ನೀವು ಮನೆಯಲ್ಲಿ ರೆಡಿ ಮಾಡಿ. ವಾವ್, ಸೂಪರ್. ಇದು ಸ್ಮೆಲ್ ನೀವು ನೋಡಿದರೆ ಅಬ್ಬಾ, ತಿನ್ಬೇಕಂತ ಅನಿಸುತ್ತೆ. ನೀವು ಮನೆಯಲ್ಲಿ ಇದನ್ನು ಫಿಕ್ಸ್ ಟ್ರೈ ಮಾಡಲೇಬೇಕು. ಬೇರೆಯವರಿಗೆ ಹಾಕಿ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ನಾನೇ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ವಾವ್, ಅಮೇಜಿಂಗ್, ಸೂಪರ್. ಎಷ್ಟು ದಿನ ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ ಮಾಡ್ಕೊಂಡು ತಿಂತೀರಿ? ಇಂಥ ಒಂದು ಸ್ವಲ್ಪ ವೆರೈಟಿ ರೆಡಿ ಮಾಡಿ ತಿನ್ಕೊಂತ ಬರ್ರಿ. ಇಲ್ಲಿಂದ ಮನೆ ಬರ್ರಿ, ನಾನು ತಿನ್ನಿಸ್ತೀನಿ.